ಹಾಯ್ ಹಲೋ ನಮಸ್ಕಾರ ಕರೆನಾಡು ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬೆಳಗ್ಗೆ ಅಂದರೆ ಜುಲೈ 30 ಬ್ರಹ್ಮ ಮುಹೂರ್ತ ಅಂತಾರಂತೆ 4:15ಕ್ಕೆ ನಮ್ಮ ರಾಮಾಯಣ ಮೂವಿ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ನಾನು 7 ಗಂಟೆಗೆ ಎದ್ದು ನೋಡಿದೆ. ಲಿಟ್ರಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ಗಂಟನೂ ಒನ್ ಮ್ಯಾನ್ ಶೋ ನಮ್ಮ ಯಶ್ ಬಾಸ್ ಅವ್ರದ್ದು. ನಾನು ಅವ್ರ ಫ್ಯಾನ್ ಆಗಿ ಹೇಳ್ತಾ ಇಲ್ಲ, ನೀವು ಬೇಕಾದ್ರೆ ಟ್ರೈಲರ್ ನೋಡ್ಕೊಂಬನ್ನಿ. ಟ್ರೈಲರ್ ನೋಡ್ಕೊಂಬಂದು ನಿಮ್ಮ ಕಮೆಂಟ್ನ ತಿಳಿಸಿ. ಸೀರಿಯಸ್ ಆಗಿ ಒನ್ ಮ್ಯಾನ್ ಶೋ ಯಶ್ ಸರ್ ಅವ್ರದ್ದು. ಯಪ್ಪ, ಅವ್ರು ಎಂಟ್ರಿ ಕೊಡ್ತಾರೆ ಡೈಲಾಗ್ ಕೇಳಿಕೊಂಡು, ಮತ್ತು ಎಂಡಿಂಗಲ್ಲೂ ಕೂಡ ಒಂದು ಸಿಂಹದ ಜೊತೆ ಒಂದು ಎಂಡಿಂಗ್ ಕೊಡ್ತಾರೆ ಟ್ರೈಲರಲ್ಲಿ. ಅವ್ರು ಬರೋ ಪ್ರತಿ ಸೀನು, ಪ್ರತಿ ಡೈಲಾಗು ಗೂಸ್ ಬಂಪ್ಸ್ ಅಂತೂ ಗ್ಯಾರಂಟಿ ಪಕ್ಕ. ಇನ್ನು ಟ್ರೈಲರ್ ವಿಷಯಕ್ಕೆ ಬಂದರೆ, ಏನು ಇವನು ಯಶ್ ಅವ್ರ ಬಗ್ಗೆನೇ ಕೊಯ್ತಾ ಇದ್ದಾನೆ, ಅವ್ರ ಫ್ಯಾನು ಅಂತ ಹೇಳ್ತಾ ಇದ್ರೆ ಅಫ್ಕೋರ್ಸ್ ಇದ್ದೇ ಇರುತ್ತಲ್ವ. ಕನ್ನಡದವ್ರಿಗೆ ಈಗ ಯಶ್ ಸರ್ ಅಂದರೆ ಇನ್ನೊಂದು ಪ್ರೀತಿ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದರೆ ಅವರು ನಮ್ಮ ಇಂಡಸ್ಟ್ರಿಗೆ ಇನ್ನೊಂದು ಗೌರವನ ತಂದುಕೊಟ್ಟು ಇವತ್ತು ಕನ್ನಡನ ಎಲ್ಲರೂ ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಸೊ ಫಸ್ಟ್ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಇನ್ನು ಟ್ರೈಲರ್ ವಿಷಯಕ್ಕೆ ಬಂದರೆ, ನಮ್ಮ ರಾಮ್ ಅವ್ರ ಕ್ಯಾರೆಕ್ಟ್ರಲ್ಲಿ ರಣಬೀರ್ ಕಪೂರ್ ಅವರು, ಸೀತೆ ಕ್ಯಾರೆಕ್ಟ್ರಲ್ಲಿ ಸಾಯಿ ಪಲ್ಲವಿ ಅವರು, ಎಲ್ಲರೂ ಕೂಡ ಅವ್ರವ್ರ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲರ್ ಗ್ರೇಡಿಂಗು, ವಿಜುವಲ್ಸ್ ಮಾತ್ರ ಟಾಪ್ ನಾಚ್ ಇದೆ, ಬೇರೆ ಡೌಟೇ ಇಲ್ಲ. ಆ್ಯಕ್ಚುಲಿ ಟೀಸರ್ ನೋಡಬೇಕಾದ್ರೆ ನಮಗೆಲ್ಲ ನೆಗೆಟಿವ್ ಕೆಲವೊಂದು ತುಂಬಾ ಜಾಸ್ತಿ ಇತ್ತು. VFX ವರ್ಕ್ಸಲ್ಲಿ ಆಗಿರ್ಬೋದು, CGI ವರ್ಕ್ಸಲ್ಲಿ ಆಗಿರ್ಬೋದು, ತುಂಬ ನೆಗೆಟಿವ್ ಇತ್ತು. ನನಗೂ ಕೂಡ ಇತ್ತು. ಬಟ್ ಟೀಸರಲ್ಲಿ ಏನಾದ್ರು ಗೆದ್ದಿದೆ ಅಂದರೆ ಅದು ಸೀರಿಯಸ್ ಆಗಿ ಯಶ್ ಸರ್ ಅವರ ಒಂದು ಬ್ಯಾಕ್ ಎಂಟ್ರಿ ತೋರಿಸ್ತಾರೆ. ಆ ಪುಷ್ಪಕ ವಿಮಾನ ಟಾಪ್ ನಾಚಾಗಿ ಇತ್ತು. ಅದು ಮಾತ್ರ ಟೀಸರಲ್ಲಿ ಯಶ್ ಸರ್ ಅವ್ರನ್ನ ಬೇರೆ ಲೆವೆಲಲ್ಲಿ ತೋರಿಸಿದ್ರು. ಬಟ್ ನನಗನ್ಸೋ ಪ್ರಕಾರ ಥಿಯೇಟ್ರಲ್ಲಿ ಕೂಡ ಕೆಲವೊಂದು VFX ವರ್ಕ್ಸು ಮತ್ತು CGI ವರ್ಕ್ಸು ನಮಗೆ ಖಂಡಿತ ಸ್ವಲ್ಪ ಚೆನ್ನಾಗಿಲ್ಲ ಅನಿಸುತ್ತೆ. ಈ ಟ್ರೈಲರಲ್ಲಿ ನಾವು ಅಷ್ಟು ಡೀಪಾಗಿ ಅದನ್ನು ತೋರ್ಸೋಕೆ ಹೋಗಿಲ್ಲ. ಯಾಕಂದರೆ ಮೇನ್ ಕ್ಯಾರೆಕ್ಟರ್ನ ತೋರಿಸ್ಕೊಂಡು ಟ್ರೈಲರ್ ಕಟ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ನನಗನ್ಸೋ ಪ್ರಕಾರ ಪಕ್ಕ ಕೆಲವೊಂದು VFX ವರ್ಕ್ಸು ನಮಗೆ ಇಷ್ಟ ಆಗಲ್ಲ ಮೂವಿಯಲ್ಲಿ. ಅದಂತೂ ಪಕ್ಕ ಬೇಕಾದ್ರೆ ನೋಡ್ಕೊಳ್ಳಿ. ಅದು ಬಿಟ್ಟು ನಮ್ಮ ಸಾಯಿ ಪಲ್ಲವಿಯವರು ಸೀತೆ ಕ್ಯಾರೆಕ್ಟ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ ಸೀರಿಯಸ್ ಆಗಿ. ಆ್ಯಕ್ಚುಲಿ ಅನೌನ್ಸ್ಮೆಂಟ್ ಟೈಮಲ್ಲಿ ಕಾಜೋಲ್ ಅವರು ಸಾಕಾಗಿದ್ರು ನೋಡೋಕೆ. ಅವ್ರಿಗೆ ಮಂಡೋದ್ರಿ ಕ್ಯಾರೆಕ್ಟರ್ ಕೊಟ್ಟು, ರಾವಣ ಅವರ ವೈಫ್ ಕ್ಯಾರೆಕ್ಟರ್ ಕೊಟ್ಟು, ಸೀತೆಗೆ ಸಾಯಿ ಪಲ್ಲವಿ ಹೆಂಗುರು ಮ್ಯಾಚ್ ಆಗಲ್ಲ, ಸೀತೆ ಎಲ್ಲದಕ್ಕಿಂತ ಚೆನ್ನಾಗಿ ಕಾಣಿಸ್ಬೇಕು, ಹೈಲೈಟ್ ಆಗಿರಬೇಕು, ಇದು ಮ್ಯಾಚ್ ಆಗಲ್ಲ ಅಂತ ತುಂಬ ನೆಗೆಟಿವ್ ಸ್ಪ್ರೆಡ್ ಆಗಿತ್ತು. ಬಟ್ ಸೀರಿಯಸ್ ಆಗಿ ಟ್ರೈಲರ್ ನೋಡಿ, ಸೀತೆ ಅವ್ರ ಕ್ಯಾರೆಕ್ಟ್ರಲ್ಲಿ ಸಾಯಿ ಪಲ್ಲವಿಯವರು ತುಂಬಾ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೀತೆ ಕ್ಯಾರೆಕ್ಟರ್ಗೆ ನಮ್ಮ ಸಾಯಿ ಪಲ್ಲವಿಯವರು ಪಕ್ಕ ಸೆಟ್ ಆಗ್ತಾರೆ. ಸಾಕಾಗಿದೆ, ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಇನ್ನು BGM ವಿಷಯಕ್ಕೆ ಬಂದರೆ ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲು. ಯಾವುದೇ ಒಂದು ಸಿನಿಮಾ ಆಗಲಿ ಅದನ್ನು ಇನ್ನೊಂದು ಲೆವೆಲ್ಗೆ ತಗೊಂಡೋಗೋ ಕೆಲಸ ಕೆಲವೊಂದ್ಸಲಿ BGMದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟೋ ಫಿಲಮಲ್ಲಿ ನೋಡಿ, ಬೇರೆ ಫಿಲಮ್ ಯಾಕೆ ನಾವು KGF ತಗೊಳ್ಳಿ, KGFನ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿದ್ರು ನಮ್ಮ BGM ಅಂದರೆ ತಪ್ಪೇ ಆಗಲ್ಲ. ಮ್ಯೂಸಿಕ್ಸ್ ಹೌದು, ನಮ್ಮ ರವಿ ಬಸ್ರೂರ್ ಅವರ BGMs ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, KGFನ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿದೆ ಅನ್ನೋ ಮಾತಲ್ಲಿ ತಪ್ಪೇ ಇಲ್ಲ. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿನಿಮಾಗೆ BGM ಮತ್ತು ಮ್ಯೂಸಿಕ್ಗಳು, ಸಾಂಗ್ಸ್ಗಳು. ಸೊ ಇದರಲ್ಲಿ ಈ ಟ್ರೈಲರಲ್ಲಿ BGMs ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸಿಚುವೇಶನ್ ತಕ್ಕಂತೆ ಒಂದು ಒಳ್ಳೆ BGMs ಬಂದಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ BGMs. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಮಾತ್ರ ಸಕ್ಕತ್ತಾಗಿ ಸೆಟ್ ಆಗಿದೆ ಸೀನ್ಸ್ಗಳಿಗೆ. ನನಗೆ ಕೆಲವೊಂದು ನೆಗೆಟಿವ್ ಅನಿಸಿದ್ದು, ನಾನು ಟ್ರೈಲರ್ ಎಲ್ಲ ಹುಡುಕ್ದೆ, ಹನುಮಂತ್ ಅವ್ರನ್ನ ತೋರಿಸೇ ಇಲ್ಲ. ಎಲ್ಲಿ ನಮ್ಮ ಹನುಮಂತ್ ಅವರು? ಇಲ್ಲ ಯಾವುದಾದ್ರು ಒಂದು ಸೆಕೆಂಡಲ್ಲಿ ರಪ್ ಅಂತ ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರ? ನನಗಂತೂ ಸೀರಿಯಸ್ ಆಗಿ ಕಾಣಿಸ್ಲಿಲ್ಲ. ನಿಮ್ಗೇನಾದ್ರು ಕಾಣಿಸಿದ್ರೆ ನನಗೆ ಕಮೆಂಟ್ ಮಾಡಿ. ಈ ಟೈಮಿಂಗ್ಸಲ್ಲಿ ಈ ಸೀನಲ್ಲಿ ಬರ್ತಾರೆ ನೋಡು ಅಂತ ಬೇಕಾದ್ರೆ ಮತ್ತೆ ಹೋಗಿ ನೋಡ್ತೀನಿ. ಬಟ್ ನನಗೆ ಹನುಮಂತ್ ಅವರು ಕಾಣಿಸಿಲ್ಲ. ಅದೊಂದು ನೆಗೆಟಿವ್ ಅನಿಸ್ತು ನನಗೆ. ಯಾಕಂದರೆ ಹನುಮಂತ್ ಅವರು ಕೂಡ ಎಷ್ಟು ಇಂಪಾರ್ಟೆಂಟ್ ರಾಮಾಯಣದಲ್ಲಿ. ಆ್ಯಂಡ್ ಹನುಮಂತ್ ಅವ್ರಿಗೆ ಬೆಜ್ಜನ್ ಅಭಿಮಾನಿಗಳಿದ್ದೀರಿ. ಅಭಿಮಾನಿ ಅನ್ನೋದಕ್ಕಿಂತ ಭಕ್ತರಿದ್ದೀರಿ. ನಾವು ಎಷ್ಟೋ ಜನ ಹನುಮಂತ್ ಅವ್ರನ್ನ ನೋಡೋಕ್ಕೆ ಕೂಡ ಬಂದಿರ್ತೀವಿ ಈ ಟ್ರೈಲರಲ್ಲಿ. ಬಟ್ ಅದೊಂದು ಡಿಸಪಾಯಿಂಟ್ ಆಯಿತು. ಅದು ಬಿಟ್ಟರೆ ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ಟ್ರೈಲರ್ನ ನೋಡಿದೆ. ಕೆಲವೊಂದು ಲ್ಯಾಂಗ್ವೇಜಲ್ಲಿ ರಣಬೀರ್ ಕಪೂರ್ಗೆ ವಾಯ್ಸ್ ಮ್ಯಾಚ್ ಆಗಲಿಲ್ಲ.
ಅಂದರೆ ರಣಬೀರ್ ಕಪೂರ್ ಅವರು ರಾಮ ಪಾತ್ರದಲ್ಲಿ ಅವ್ರಿಗಿರೋ ಲುಕ್ಕಿಗೂ ಆ ವಾಯ್ಸ್ ಡಬ್ ಕೊಟ್ಟಿರ್ತಾರಲ್ಲ ಆ ವಾಯ್ಸ್ಗೂ ಮ್ಯಾಚ್ ಆಗಲಿಲ್ಲ ರಣಬೀರ್ ಕಪೂರ್ ಅವ್ರಿಗೆ. ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಬಟ್ ಬೇರೆ ಎಲ್ಲ ಚೆನ್ನಾಗಿದೆ. ಟ್ರೈಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. 2 ಪಾರ್ಟ್ಸ್, 1 ಪಾರ್ಟ್ ಬಂದು ದೀಪಾವಳಿಗೆ ರಿಲೀಸ್ ಆಗುತ್ತೆ. ನೋಡೋಣ ದೀಪಾವಳಿಗೆ. ರಾಮಾಯಣ ಸ್ಟೋರಿ ಆಲ್ರೆಡಿ ನಮಗೆಲ್ರಿಗೂ ಗೊತ್ತು. ಬಟ್ ಇವರು ಅಷ್ಟು ಬಜೆಟ್ ಹಾಕಿ ಒಂದು ಗ್ಲೋಬಲ್ ಲೆವೆಲಲ್ಲಿ ಒಂದು ಐತಿಹಾಸಿಕ ಸ್ಟೋರಿನ, ಒಂದು ಹಿಸ್ಟಾರಿಕಲ್ ಕಥೆನ ತಗೊಂಡು ಹೋಗ್ತಿರೋದು ಒಂದು ಒಳ್ಳೆಯ ವಿಷಯ. ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಬಟ್ ಸ್ಟೋರಿ ಎಲ್ರಿಗೂ ಗೊತ್ತಿರೋದ್ರಿಂದ ಇವರು ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗನ್ಸಂಗೆ ಪಕ್ಕ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಯಶ್ ಸರ್ ಅವ್ರ ಪಾತ್ರ ಮಾತ್ರ ಪಕ್ಕ ಬರೆದಿಟ್ಕೊಳ್ಳಿ. ಈ ಮೂವಿ ರಿಲೀಸ್ ಆದಮೇಲೆ ಇನ್ನೊಂದು 10-20 ವರ್ಷ ಆದರೂ ನಮ್ಮ ಮನಸ್ಸಲ್ಲಿ ಆ ಪಾತ್ರ ಹಂಗೆ ಉಳ್ಕೊಳ್ಳೋ ಅಂಥ ಪಾತ್ರನ ಯಶ್ ಸರ್ ಅವರು ಪಕ್ಕ ಮಾಡ್ತಾರೆ. ಟ್ರೈಲರಲ್ಲಿ ಸೀರಿಯಸ್ ಆಗಿ ಗುರು, ಸ್ಟಾರ್ಟಿಂಗು ಅವರಿಂದನೇ ಎಂಟ್ರಿ, ಎಂಡಿಂಗು ಅವರಿಂದನೇ. ಅವ್ರು ಬರೋ ಪ್ರತಿ ಸೀನು ಗೂಸ್ ಬಂಪ್ಸ್. ಅವರ ಡೈಲಾಗ್ ಡೆಲಿವರಿ, ಅವರ ಸ್ಕ್ರೀನ್ ಪ್ರೆಸೆನ್ಸು ಯಪ್ಪ ಟಾಪ್ ನಾಚ್ ಇದೆ. ನಾನು ಅವರ ಫ್ಯಾನು, ಅಥವಾ ನಾವು ಕನ್ನಡದವರು ಅಂತ ಅವ್ರ ಬಗ್ಗೆ ಹೊಗಳ್ತಾ ಇಲ್ಲ. ನೀವು ಬೇಕಾದ್ರೆ ತೆಲುಗು ಟ್ರೈಲರ್ ನೋಡಿ, ಹಿಂದಿ ಟ್ರೈಲರ್ ನೋಡಿ, ಒಂದು ಸಲ ಕಮೆಂಟ್ ಸೆಕ್ಷನ್ನ ಓಪನ್ ಮಾಡಿ ನೋಡಿ. ಯಶ್ ಸರ್ ಅವರ ಇದೆಯಲ್ಲ ಅದೇನು ಅಂತ ಗೊತ್ತಾಗುತ್ತೆ. ಸೀರಿಯಸ್ ಆಗಿ ಕಮೆಂಟ್ಸ್ ಕೂಡ ನೋಡ್ಕೊಂಬಂದೆ ನಾನು. ಎಲ್ಲಿ ನೋಡಿದ್ರು ಯಶ್ ಬಾಸ್, ಯಶ್ ಸರ್, ಮತ್ತು ಕಂಪೇರ್ ಮಾಡಿ ಕಮೆಂಟ್ ಹಾಕಿದ್ದಾರೆ. ಆದಿಪುರುಷ್ ರಾವಣ ಇಂಟು ರಾಮಾಯಣ ರಾವಣ ಅಂತ. ಹೌದು, ಕಂಪ್ಯಾರಿಸನ್ ಬೇಡ. ಆದಿಪುರುಷ್ ಮೂವಿ ತುಂಬ ಹಾಳು ಮಾಡಿಬಿಟ್ರು. ನಮ್ಮ ಪ್ರಭಾಸ್ ಸರ್ನ ಹಾಕ್ಕೊಂಡು, ಅಂಥ ದೊಡ್ಡ ಹೀರೋನ ಹಾಕ್ಕೊಂಡು ಬೇರೆ ಲೆವೆಲಲ್ಲಿ ಮಾಡಬೇಕಾಗಿರೋ ಸಿನಿಮಾ ಅದು ಹಂಗಾಗೋಯ್ತು. ಬಟ್ ಈ ಸಿನಿಮಾ ಹಂಗಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಬರಲಿ ಕೂಡ. ನಮ್ಮ ಯಶ್ ಸರ್ ಅವ್ರಿಗೆ ಒಳ್ಳೆಯದಾಗಲಿ, ರಾಮಾಯಣ ಎಲ್ಲ ಟೀಮ್ಗೆ ಒಳ್ಳೆಯದಾಗಲಿ. ಬಟ್ ಯಶ್ ಸರ್ ಓಕೆ, ರಾಮಾಯಣ ಟ್ರೈಲರ್ ರಿಲೀಸ್ ಆಯಿತು, ನೋಡಿದ್ವಿ. ಇದನ್ನು ಪಕ್ಕಕ್ಕಿಟ್ಟು ನೀವು ರಾಮಾಯಣ ಪ್ರಮೋಷನ್ನ ಬಿಟ್ಟು ಸ್ವಲ್ಪ ನಮ್ಮ ಟಾಕ್ಸಿಕ್ ಕಡೆ ಬನ್ನಿ. ಯಾಕಂದರೆ ಟಾಕ್ಸಿಕ್ ಅದೊಂದು ಡಿಫ್ರೆಂಟ್ ಸ್ಟೋರಿ. ರಾಮಾಯಣ ನಮ್ಮ ಎಲ್ರಿಗೂ ಗೊತ್ತು. ಬಟ್ ಅದು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ತೊಗೊಳಕ್ಕೆ ಖಂಡಿತ ಥಿಯೇಟ್ರಿಗೆ ಬರ್ತೀವಿ. ಬಟ್ ಟಾಕ್ಸಿಕ್ ಬಂದು ಅದು ಇನ್ನೊಂದು ಡಿಫ್ರೆಂಟ್ ಸ್ಟೋರಿ. ನೀವು 2 ಸಾಂಗ್ ಬಿಟ್ರಿ, ಟೀಸರ್ ಬಿಟ್ರಿ, ಇಂಟ್ರೊಡಕ್ಷನ್ ಬಿಟ್ರಿ, ಅದಕ್ಕೂ ತುಂಬಾ ಹೈಪ್ ಇದೆ. ತುಂಬ ಜನ ಕಾಯ್ತಾ ಇದ್ದೀವಿ, ಅದ್ರಲ್ಲಿ ನಾನು ಒಬ್ಬ. ಸೊ ಇನ್ನೊಂದು ತಿಂಗಳು ಕೂಡ ಇಲ್ಲ. ಸೊ ನೀವು ಟಾಕ್ಸಿಕ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಟಾಕ್ಸಿಕ್ ಪ್ರಮೋಷನ್ ಸ್ಟಾರ್ಟ್ ಮಾಡಿ. ಟಾಕ್ಸಿಕ್ಗೂ ಒಳ್ಳೇದಾಗಲಿ. 2 ಮೂವಿಗೂ ಕಾಯ್ತಾ ಇದ್ದೀವಿ. ಎಷ್ಟು ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು? ನಿಮಗೆ ಮೇಯ್ನಾಗಿ ರಾಮಾಯಣ ಟ್ರೈಲರ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಯಾರಾದ್ರೂ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಟ್ರೈಲರ್ ತುಂಬ ಚೆನ್ನಾಗಿದೆ. ಇದೇ ಥರ ಡೈಲಿ ಅಪ್ಡೇಟ್ಸ್ಗೆ ಮತ್ತಷ್ಟು ವೀಡಿಯೋಸೊಂದಿಗೆ ನನ್ನ ಕ್ರಿಯಾ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೊಸ ಚಾನಲ್ಲು, ಕೆಲವೊಂದು ತೊದಲ್ಬೋದು, ಕೆಲವೊಂದು ಮಾತುಗಳು ಮಿಸ್ಟೇಕ್ ಆಗ್ಬೋದು, ಹೋಗ್ತಾ ತಿದ್ಕೊತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬರ್ತಾಯಿದ್ರೆ ನನಗೂ ಧೈರ್ಯ ಬರ್ತಾ ಇರುತ್ತೆ. ಸೊ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್. ನಮಸ್ಕಾರ ಕರುನಾಡು.